ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ಬೆಳಗಾವಿ ಕುಂದ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಕೇವಲ ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಇಬ್ಬರಿಗೆ ಸರ್ವ್ ಮಾಡ್ಬೋದು ಅಷ್ಟು. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಾನೊಂದು ಕಡಾಯಿಗೆ ಅರ್ಧ ಲೀಟ್ರಷ್ಟು ನಂದಿನಿಯವ್ರ ಸ್ಪೆಷಲ್ ಹಾಲು ಹಾಕ್ಕೊತಾ ಇದ್ದೀನಿ. ಈಗ ಅರ್ಧ ಲೀಟ್ರ್ ಹಾಲು 1/4 ಲೀಟ್ರ್ ಆಗೋವರೆಗೂ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ನೋಡಿ ಈ ಥರ ಏನು ಕೆನೆ ಕಟ್ಕೋತಾ ಇದೆ ಮೇಲ್ಗಡೆ, ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು. ಸೊ ಗಮನ ಇಟ್ಕೊಂಡು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹಾಲೊಳಗಡೆನೆ ಹಾಕ್ತಾ ಇರಬೇಕು. ಯಾಕೆಂದರೆ ಅದೆಲ್ಲ ವೇಸ್ಟ್ ಆಗೋದ್ರೆ ಹಾಲಿನ ರಿಚ್ನೆಸ್ ಹೋಗ್ಬಿಡುತ್ತೆ, ಕುಂದದ್ದು ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ. ನೋಡಿ ಈ ಥರ ಮಾಡ್ತಾನೇ ಇರಿ. ಈಗ ಅರ್ಧ ಲೀಟ್ರ್ ಹಾಲು 1/4 ಲೀಟ್ರ್ ಆಯಿತು. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಮೊಸರು ಹಾಕೋತಾ ಇದ್ದೀನಿ. ಅಂದರೆ ಅರೌಂಡ್ 100ಇಂದ 125 ml ವರೆಗೂ ಇದೆ. ಹಾಗೂ 1/4 ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಈಗ ಇದನ್ನ ಮೀಡಿಯಮ್ ಉರಿಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೀವೇ ನೋಡ್ಬೋದು ಹಾಲು ಹೇಗೆ ಒಡ್ಕೊತಾ ಇದೆ ಅಂತ. ಇದು ಕರೆಕ್ಟ್ ಪ್ರೊಸೀಜರು, ಹೀಗೆ ಒಡ್ಕೋಬೇಕು ಹಾಲು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಇನ್ನೂ ಒಂದು ಕಡೆ ನಾನೊಂದು ಫ್ರೈಯಿಂಗ್ ಪ್ಯಾನ್ಗೆ 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಕ್ಯಾರಮೆಲ್ ಮಾಡ್ಕೊತಾ ಇದ್ದೀನಿ. ಕ್ಯಾರಮೆಲ್ ಅಂದರೆ ಒಂದು ತೊಟ್ಟು ನೀರು ಹಾಕಬಾರ್ದು. ಹೀಗೆ ಸಕ್ಕರೆನ ಹುರಿದು ಚೆನ್ನಾಗಿ ಕರಗೋವರೆಗೂ ಬೇಯಿಸ್ಕೋಬೇಕು. ನೋಡಿ ಈ ಥರ ಲೈಟ್ ಬ್ರೌನ್ ಕಲರ್ ಯಾವಾಗ ಬರುತ್ತೆ, ಸಕ್ಕರೆ ಎಲ್ಲ ಕರಗಿಬಿಟ್ಟು ಆಮೇಲೆ ಇದನ್ನೆತ್ತಿ ಒಡ್ಕೊಂಡಿರೋ ಅಂಥ ಹಾಲಿಗೆ ಹಾಕ್ತಾ ಇದ್ದೀನಿ. ನೋಡಿ ಕ್ಯಾರಮೆಲ್ ಮಾಡ್ಕೊಳ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಯಾಕೆಂದರೆ ಒಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಆದ್ರೂ ಕಪ್ಪಾಗಿಬಿಡುತ್ತೆ. ಈಗ ನೀರು ಕಂಪ್ಲೀಟಾಗಿ ಹಿಂಗೋಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಇದು ಬೇಯಬೇಕಾದ್ರೆ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕೋಣ, ಒಳ್ಳೆ ಫ್ಲೇವರ್ ಬರುತ್ತೆ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಿರ್ಗಾ ಬೇಯಿಸ್ಕೊಳ್ಳೋಣ. ನೋಡಿ ಈಗ ನೀರೆಲ್ಲ ಇಂಗಿ ಬೆಳಗಾವಿ ಕುಂದ ರೆಡಿಯಾಗಿದೆ. ಇದನ್ನು ತಕ್ಷಣ ತಿನ್ನೋದಕ್ಕಿಂತ 1-2 ಅವರ್ ಇಟ್ಟರೆ ಸಕ್ಕರೆದು ಟೇಸ್ಟ್ ಎಲ್ಲನೂ ಕರೆಕ್ಟಾಗಿ ಆಗಿರುತ್ತೆ. ಆಮೇಲೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಡ್ತೀರಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.